ಹುಕ್ಕೇರಿ ತಾಲೂಕಿನ ಶಂಕೇಶ್ವರ ಪಟ್ಟಣದ ಶುಕ್ರವಾರ ದನಗಳ ಸಂತೆಯಲ್ಲಿ ಸಿಕ್ಕಾಪಟ್ಟೆ ಹಣ ವಸೂಲಿ. ಶಂಕೇಶ್ವರ ಪ್ರತಿವಾರ ದನಗಳ ಸಂತೆಯಲ್ಲಿ ನೋಡುತ್ತಿದ್ದಂತೆ ಕಳೆದ ಕೆಲವು ವರ್ಷಗಳಿಂದ ಶುಕ್ರವಾರ ಸಂತೆಯಲ್ಲಿ ರೈತರಿಂದ ಮಾರಾಟ ಆಗಿರುವ ದನಗಳು, ಎತ್ತುಗಳು ದಲಾಲರು ಖರೀದಿ ಮಾಡಿ ತನ್ನ ಸ್ವಂತ ಉಪಯೋಗಕ್ಕೆ ಮನೆಗೆ ತೆರಳುತ್ತಿರುವಾಗ ಕೆಲ ನಕಲಿ ಸಂಘಟನೆ ಹೆಸರು ಹೇಳಿ ಕೆಲ ಕಿಡಿಗೇಡಿಗಳು ದನಗಳನ್ನು ತುಂಬಿರುವ ವಾಹನಗಳನ್ನು ತಡೆದು ದುಡ್ಡಿಗಾಗಿ ದಿಮ್ಯಾಂಗ್ ಮಾಡಿ ರೈತರಿಗೆ ಮತ್ತು ವ್ಯಾಪಾರಸ್ಥರಿಗೆ ತುಂಬಾ ಕಷ್ಟವಾಗುತ್ತಿದೆ. ಹಾಗಾಗಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಇಂತಹ ಕಿಡಿಗೇಡಿಗಳಿಗೆ ಸರಿಯಾದ ಪಾಠ ಕಲಿಸಬೇಕಾಗಿದೆ. ರೈತರಿಗೆ ಮತ್ತು ವ್ಯಾಪಾರಸ್ಥರಿಗೆ ಮಾಡುತ್ತಿರುವ ತೊಂದರೆ ಖಂಡಿಸಿ ಇವತ್ತು ಸಂಕೇಶ್ವರ ನಗರದ ಕೆಲ ವ್ಯಾಪಾರಸ್ಥರು, ಲಾರಿ ಚಾಲಕರು ಮತ್ತು ರೈತರು ಸೇರಿ ತೊಂದರೆ ನೀಡುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಆಕ್ರೋಶಪಡಿಸಿ ತೊಂದರೆ ನೀಡುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ದನಗಳು ಮಾರ್ಕೆಟದಲ್ಲಿ ರೀ ಅನ್ಯಾಯ ಭಾಳ ನಡೀತಾ ಇದೆ ರೀ, ಮತ್ತು ರೈತರಿಗೆ ಭಾಳ ಅನ್ಯಾಯ ಆಗ್ತಾ ಇದೆ ರೀ. ಮನ್ಯಾಗ ಒಂದು ಎಮ್ಮೆ ಕರ ತಂದು ಮಾರ ಒಂದು ಮನೆ ನಡಿತೈತಿ, ಬಟ್ ದವಾಖಾನೆಗೆ ಅಡಚಣೆ ಇದ್ರೆ ಗೌರ್ಮೆಂಟ್ ಅವ್ರಿಗೆ ಏನು ಕೊಡುವುದಿಲ್ಲ. ಮತ್ತು ರೈತಗೆ ಈಗ ಎಮ್ಮೆ ಒಂದು ವ್ಯಾಪಾರಸ್ಥರ ಎಮ್ಮೆ ಸಾಟ ಮಾಡ್ರ ಅದು ಒಂದು ಗೋಟ್ ಮನೆ ಕರ್ತೈತಿ, ಅದನ್ನೇನು ಮನ್ಯಾಗ ಸಾಕುವಂಥ ಪರಿಸ್ಥಿತಿ ಇರೋದಿಲ್ಲ ಅವ್ರಿಗೆ ಅನ್ಯಾಯ ಆಗೈತಿ. ಮತ್ತು ಇವು ಸಂಘಟನೆಗಳು ಅನೇಕಗಳು ಎಲ್ಲ ಅವ್ರ ವ್ಯಾಪಾರಸ್ಥರ ದನಗಳು ಹೋಗುತ್ತಿದ್ದಾಗ ಅಡಚಣೆ ಮಾಡ್ತಿರ್ತಾರೋ, ಗಾಡಿ ಹಿಡಿದ 50,000 ಕೊಡು 20,000 ಕೊಡು ಈ ಥರ ಅನ್ಯಾಯ ಮಾಡ್ತಿರ್ತಾರೋ. ಅವ್ರಿಗೆ ಕಾಯ್ದೆಸರಿ ಕಾನೂನು ಕ್ರಮ ತಗೋಬೇಕು. ಈ ಥರ ಅನ್ಯಾಯ ಆಗಬಾರ್ದು ರೈತಗ. ನಿಮ್ಮ ಹೆಸರೇನು ಸರ್? ನಮ್ಮ ಹೆಸರು ಮಾರುತಿ ಬಾಬು ಗಸ್ತಿ ಶಂಕೇಶ್ವರ್ ರೀ. ಪ್ರಕಾಶ್ ತಮ್ಮನ ಧ್ವನಿ ಗಮನಾಳ ಮುಂದ್ರೆ ನಾನು ಒಬ್ಬ ರೈತ ಏನ್ರಿ. ಇವ್ರ ನಾವು ವ್ಯಾಪಾರಿಯರು ಎಲ್ಲಿ ಬೇಕಲ್ಲ ದನ ತೊಗೊಂಡು ಬರ್ಬೇಕಾರೆ ಗಾಡಿಗಳು ಹಿಡ್ದ 10,000 ಕೊಡು 50,000 ಕೊಡು. ಇವ್ರ ಪರ್ಮಿಷನ್ ಯಾರು ಕೊಟ್ಟರು ಹಿಡಾಕ? ಗಾಡಿ ಹಿಡಾಕ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು? ಗೌರ್ಮೆಂಟ್ ಕೊಟ್ಟಿತ್ತು, ಸಿದ್ದರಾಮಯ್ಯ ಕೊಟ್ಟು, ಮೋದಿ ಕೊಟ್ಟ. ಪೊಲೀಸರು ಇರಲಿ ಪಿ ಎಸ್ ಐ ಇರಲಿ ನಾವು ಹೇಳ್ತೇವ್ರಿ, ಕೇಳ್ತೇವೆ, ಬರ್ತೀವಿ. ಮತ್ತು ಈ ನಮ್ಮನೆ ರೈತರಿಗೆಲ್ಲ ಇವರು ಅನ್ಯಾಯ ಮಾಡೋರು. ಎಮ್ಮಗಳು ಹಿಡಿಯಾಕತ್ತಾರೆ, ಎಮ್ಮಗಳು ಹಿಡ್ಯಾರ್ರಿ ಗಾಡಿ ಎಮ್ಮಗಳ. ಈಗ ಎಲ್ಲಿ ಹೋಗ್ತಾ ಇಲ್ಲಿ ಬರೀ ಅಲ್ಲ ಕರ್ನಾಟಕ ಪರ್ಸೆಂಟ್ ಗಾಡಿ ಟಾರ್ಗೆಟ್ ಮಾಡೋದ ಹಿಡೋದ ಯಾಕೆ ಹಿಡೋದ? ನಿಮ್ಮ ಆಗ್ರಹ ಏನೈತ್ರಿ? ನಿಮ್ಮ ಆಗ್ರಹ ಏನೈತಿ? ನಮ್ಮ ಆಗ್ರಹ ಏನ್ರಿ, ಯಾವ ಗಾಡಿ ಹಿಡಬಾರ್ದು. ಇವ್ರು ಗಾಡಿ ಹಿಡಕ್ಕೆ ಪರ್ಮಿಷನ್ ಯಾರು ಕೊಟ್ಟರೆ ಹಿಡಬೇಕು. ಮುಂದೆ ಗಾಡಿಗಳು ಹಿಡೋದಿಲ್ಲ, ಇವ್ರು ದಂಡ ತಗೋದಿಲ್ಲ. ನಮ್ಮ ದನಗಳು ಯಾರು ಒಯ್ಯಾನಿಲ್ಲ. ಒಂದ್ ವೇಳೆ ನೀವು ಹಿಡಿದ್ರೆ ಹಂಗೆ ಏನಾರ ನೀವು ಕಂಪ್ಲೇಂಟ್ ಕೊಡ್ತೀರಿ ಸರ್? ಹಾಂ ಕೊಟ್ಟಿವ್ರಿ ಸರ್. ವಡಗಾಲ ಕಂಪ್ಲೇಂಟ್ ಕೊಟ್ಟು 33,000 ದಂಡ ತುಂಬಿ ಬಂದಿವ್ರಿ ಸರ್. ಇಲ್ಲಿ ರೈತರು ಯಾವ್ರಿಂದ ಬರ್ತಾರೆ? ಇಲ್ಲಿ ರೈತರು ಎಲ್ಲ ಕಡೆ ಬರ್ತಾರೆ. ಬೆಳಗಾವಿ ಜಿಲ್ಲೆ 8 ಮಂದಿ ಎಲ್ಲ ಬರ್ತಾರೆ ಸರ್. ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಬರ್ತಾರೆ ಇಲ್ಲಿ. ನೀವು ಕಂಪ್ಲೇಂಟ್ ಮಾಡಿದಿರಿ? ನಾವು ಎಷ್ಟೋ ಕಂಪ್ಲೇಂಟ್ ಮಾಡಿವ್ರಿ. ನಾವು ದಂಡ ಕೊಟ್ಟು ಬಂದಿವ್ರಿ ಎಷ್ಟೋ ಸಂತ್ಯಾಗ. ಚಲೋ ಇದ್ರ ಬಿ ಕೊಡೋದನ್ನ, ಕೆಟ್ಟ ಇದ್ರ ಬಿ ಕೊಡೋದನ್ನ ಯಾತ್ರ ಸಂಬಂಧ ಇರ ಇಲ್ಲ. ಯಾರು ಹಿಡಿಯತಾರಲ್ರಿ ಅವ್ರ ಮ್ಯಾಗ ನೀವು ಸ್ಟೇಷನ್ ಒಳಗೆ ಕಂಪ್ಲೇಂಟ್ ಕೊಟ್ಟಿರಿ? ಕೊಡೋರು ನೀವು 100 ಮಂದಿ ಮೇಲೆ ಕೊಡಿವ್ರಿ ಕಂಪ್ಲೇಂಟ್. ಯಾರು ನಮ್ದು ಏನು ವಿಚಾರ ಮಾಡಿಲ್ಲ. ಯಾರು ಅವ್ರು ವಿಚಾರ ಮಾಡಾಕ್ತಾರ್ರಿ. ದಾತ ತಗೋರ್ನೆಲ್ಲ ಗಾಡಿಗಳು ಹಿಡಿದೈತಿ, ರೊಕ್ಕ ಕಸ್ಕೊರ್ತೈತಿ, ರೊಕ್ಕ ಮಾಡೋರು ಅವ್ರು ಮತ್ತೇನು ಮಾಡಿಲ್ಲ. ಅವರಿಂದ ಭಾಳ ತ್ರಾಸ ಬಂದೈತಿ. ಹಿಂಗೆ ಬಂದು ಕೂಡಲೇ ಎಲ್ಲ ಹಳ್ಳಿ ಮಂದಿ ಎಲ್ಲ ಬರಾಕ್ತಾ ಯಾರಲ್ರಿ ನಮ್ಮ ಸಂತಿಗೆ. ಕರ್ನಾಟಕದಾಗ ನಮ್ಮ ಶಂಕೇಶ್ವರ ರೀ. ಈ ಸಂದರ್ಭದಲ್ಲಿ ರೈತ ಮುಖಂಡರು, ಸಮಾಜ ಸೇವಕರು ಮತ್ತು ವ್ಯಾಪಾರಸ್ಥರು ಉಪಸ್ಥಿತರಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.